ಸ್ನೇಹಿತರೆ ನಮಸ್ತೆ. ನಾಡು ನುಡಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಸ್ನೇಹಿತರೆ, ಕೇಂದ್ರ ಸರ್ಕಾರ ಈಗ 2 ಲಕ್ಷಕ್ಕಿಂತ ಅಧಿಕ ಹಣಕಾಸಿನ ವಹಿವಾಟು ಮಾಡುವವರಿಗೆ ಹೊಸ ನಿಯಮವನ್ನು ಜಾರಿಗೆ ತಂದಿದೆ. ಕೇಂದ್ರ ಆದಾಯ ತೆರಿಗೆ ಇಲಾಖೆ ಈಗ 2 ಲಕ್ಷ ರೂಪಾಯಿಗಿಂತ ಅಧಿಕ ಹಣಕಾಸು ವಹಿವಾಟು ಮಾಡುವವರಿಗೆ ಹೊಸ ನಿಯಮ ಜಾರಿಗೆ ತಂದಿದ್ದು, ಇನ್ನು ಮುಂದೆ ಎಲ್ಲರೂ ಕೂಡ ಈ ನಿಯಮವನ್ನು ಪಾಲಿಸಬೇಕು. ಒಂದು ವೇಳೆ 2 ಲಕ್ಷ ರೂಪಾಯಿಗಿಂತ ಹೆಚ್ಚಿನ ಹಣಕಾಸು ವಹಿವಾಟು ಮಾಡುವವರು ಈ ನಿಯಮವನ್ನು ಪಾಲನೆ ಮಾಡದೇ ಇದ್ದರೆ ಅವರಿಗೆ ಇನ್ಕಮ್ ಟ್ಯಾಕ್ಸ್ನಿಂದ ನೋಟಿಸನ್ನು ಕಳುಹಿಸಲಾಗುತ್ತೆ. ಹಾಗಾದರೆ 2 ಲಕ್ಷ ರೂಪಾಯಿಗಿಂತ ಹೆಚ್ಚಿನ ಹಣಕಾಸು ವಹಿವಾಟು ಮಾಡುವವರಿಗೆ ಕೇಂದ್ರ ಆದಾಯ ತೆರಿಗೆ ಇಲಾಖೆ ಜಾರಿಗೆ ತಂದಿರುವ ಹೊಸ ನಿಯಮ ಏನು ಅನ್ನೋದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸಿಕೊಡ್ತೀವಿ. ವಿಡಿಯೋ ತುಂಬ ಇನ್ಫಾರ್ಮೇಟಿವ್ ಆಗಿದೆ, ಎಲ್ಲೂ ಸ್ಕಿಪ್ ಮಾಡದೆ ನೋಡಿ, ಹಾಗೂ ಈ ಮಾಹಿತಿಯನ್ನು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಸ್ನೇಹಿತರೆ, ಆದಾಯ ತೆರಿಗೆ ಕಾಯ್ದೆ 269 ST ಪ್ರಕಾರ ಒಬ್ಬ ವ್ಯಕ್ತಿ ಒಂದೇ ದಿನದಲ್ಲಿ 2 ಲಕ್ಷ ರೂಪಾಯಿಗಿಂತ ಹೆಚ್ಚಿನ ನಗದು ವಹಿವಾಟನ್ನು ಮಾಡುವಂತಿಲ್ಲ. ಯಾವುದೇ ಒಬ್ಬ ವ್ಯಕ್ತಿ ಒಂದು ವ್ಯಾವಹಾರಿಕ ದಿನದಲ್ಲಿ 2 ಲಕ್ಷ ರೂಪಾಯಿಗಿಂತ ಹೆಚ್ಚಿನ ಹಣಕಾಸಿನ ವಹಿವಾಟನ್ನು ಮಾಡಿದರೆ ಆತನಿಗೆ ನೇರವಾಗಿ ಇನ್ಕಮ್ ಟ್ಯಾಕ್ಸ್ನಿಂದ ನೋಟಿಸನ್ನು ಕಳುಹಿಸಲಾಗುತ್ತೆ. ಕೇಂದ್ರದ ಈ ಆದಾಯ ತೆರಿಗೆ ನಿಯಮ ಕೇವಲ ಹಣ ಕೊಡುವವರಿಗೂ ಮಾತ್ರವಲ್ಲದೆ ಹಣ ಪಡೆದುಕೊಳ್ಳುವವರಿಗೂ ಕೂಡ ಅನ್ವಯವಾಗುತ್ತೆ. ಒಬ್ಬ ವ್ಯಕ್ತಿ ಒಂದು ದಿನದಲ್ಲಿ ಸುಮಾರು 2 ಲಕ್ಷ ರೂಪಾಯಿಗಿಂತ ಹೆಚ್ಚಿನ ಹಣವನ್ನು ನಗದು ರೂಪದಲ್ಲಿ ಸ್ವೀಕಾರ ಮಾಡಿದರೆ ಅದು ಕಾನೂನು ಉಲ್ಲಂಘನೆ ಮಾಡಿದಂತಾಗುತ್ತೆ. ಆದಾಯ ತೆರಿಗೆ ಇಲಾಖೆಯ ಈ ನಿಯಮವನ್ನು ಉಲ್ಲಂಘನೆ ಮಾಡಿದರೆ ನೀವು 70% ದಂಡವನ್ನು ಪಾವತಿ ಮಾಡಬೇಕು. ಈ ಕಾರಣಗಳಿಂದ ಒಂದು ವ್ಯಾವಹಾರಿಕ ದಿನದಲ್ಲಿ ಯಾವುದೇ ಕಾರಣಕ್ಕೂ ನಗದು ವಹಿವಾಟುಗಳನ್ನು ಮಾಡಬಾರದು. ನಗದು ವಹಿವಾಟುಗಳ ಬದಲಾಗಿ ಆನ್ಲೈನ್ ಮೂಲಕ ಪೇಮೆಂಟ್ ಮಾಡುವುದು ಬಹಳ ಉತ್ತಮವಾಗಿದೆ. ಅಂದರೆ ಹೆಚ್ಚಿನ ಹಣವನ್ನು UPI ಮೂಲಕ, ನೆಫ್ಟ್ ಮೂಲಕ ಅಥವಾ RTGS ಮೂಲಕ ವರ್ಗಾವಣೆ ಮಾಡಬೇಕು. ಇಲ್ಲವಾದರೆ ಚೆಕ್ ಮೂಲಕ ಕೊಡುವುದು ಕೂಡ ಬಹಳ ಉತ್ತಮವಾಗಿದೆ. ಸ್ನೇಹಿತರೆ, ದೇಶದಲ್ಲಿ ನಗದು ವಹಿವಾಟುಗಳಿಗೆ ಸಂಬಂಧಪಟ್ಟಂತೆ ಕೆಲವು ನಿಯಮಗಳಿದ್ದು ಅದನ್ನು ಪಾಲನೆ ಮಾಡುವುದು ಅತಿ ಅಗತ್ಯವಾಗಿದೆ. ಆನ್ಲೈನ್ ಶಾಪಿಂಗ್ ಮಾಡುವಾಗ ಅಥವಾ ಬೇರೆ ಎಲ್ಲಾದರೂ ನೀವು ಶಾಪಿಂಗ್ ಮಾಡುವ ಸಮಯದಲ್ಲಿ 2 ಲಕ್ಷ ರೂಪಾಯಿಗಿಂತ ಹೆಚ್ಚಿನ ಹಣವನ್ನು ನಗದು ರೂಪದಲ್ಲಿ ವ್ಯವಹಾರ ಮಾಡಬಾರದು. ಅಷ್ಟೇ ಮಾತ್ರವಲ್ಲದೆ ನಗದು ರೂಪದಲ್ಲಿ ಹಣವನ್ನು ಕೂಡ ಬ್ಯಾಂಕ್ ಖಾತೆಗೆ ಡೆಪಾಸಿಟ್ ಮಾಡಬಾರದು. ಉಳಿತಾಯ ಖಾತೆಗೆ ಒಂದೇ ದಿನದಲ್ಲಿ 2 ಲಕ್ಷ ರೂಪಾಯಿಗಿಂತ ಹೆಚ್ಚಿನ ಹಣವನ್ನು ಡೆಪಾಸಿಟ್ ಮಾಡುವುದು ಕೂಡ ಕಾನೂನು ಬಾಹಿರವಾಗಿದೆ. ಈ ಕಾರಣಗಳಿಂದ ನೀವು ಹೆಚ್ಚಿನ ಹಣಕಾಸಿನ ವಹಿವಾಟು ಮಾಡುವ ಮುನ್ನ ಒಮ್ಮೆ ಎಚ್ಚರವನ್ನು ವಹಿಸುವುದು ಬಹಳ ಅಗತ್ಯ.